ಹೆಸರೇ ಹೇಳುತ್ತದೆ ಸಂಕಷ್ಟಹರ ಗಣಪತಿ ವ್ರತ ಅಂತ. ಕಷ್ಟ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಸಂಕಷ್ಟ ಅಂತಂದರೆ ಅವ್ಯಕ್ತವಾಗಿರುತ್ತೆ, ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ, ಯಾರಲ್ಲೂ ಹೇಳ್ಕೊಳಕ್ಕಾಗದೇ ಇಲ್ಲ. ಅವ್ಯಕ್ತವಾಗಿರುವಂಥ ಕಷ್ಟಕ್ಕೆ ಸಂಕಷ್ಟ ಅಂತೇಳಿ ಹೆಸರು. ಈ ಸಂಕಷ್ಟಗಳು ಬಂದಾಗ ಅದನ್ನು ನಾವು ನಿವೃತ್ತಿ ಮಾಡಬೇಕಿದ್ರೆ ಯಾವುದಾದ್ರೂ ಒಂದು ದೈವಿಕ ಆರಾಧನೆಯನ್ನು ಮಾಡಬೇಕು. ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಈಗ ಮಕ್ಕಳಿಗೆ ಕಷ್ಟ ಬಂದಾಗ ಬಂದ ತಂದೆ ತಾಯಿ ಹತ್ರ ಹೇಳ್ತಾರೆ. ಮನೆ ಯಜಮಾನನಿಗೆ ಒಂದು ಕಷ್ಟ ಬಂದಾಗ ಏನು ಮಾಡಬೇಕು? ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ, ಭಗವಂತನ ಅಡಿದಾವರಲ್ಲಿ ನಾವು ಪ್ರಾರ್ಥನೆಯನ್ನು ಯಾಚನೆಯನ್ನು ಮಾಡಿಕೊಳ್ಳುವಂಥದ್ದು. ವಿಶೇಷತಃ ಇವತ್ತಿನ ದಿವಸ ಮಂಗಳವಾರ, ಅಂಗಾರಕ ಚೌತಿ ಅಂತಲೇ ಮಂಗಳವಾರ ದಿವಸ ಕೃಷ್ಣ ಪಕ್ಷದ ಚತುರ್ಥಿ ಚಂದ್ರೋದಯ ಕಾಲದಲ್ಲಿ ಯಾವತ್ತಿರ್ತದೋ ಅವತ್ತಿಗೆ ನಾವು ಅವತ್ತಿನ ದಿನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕಾದ್ದು. ಶುದ್ಧ ಚೌತಿ ಅಂದರೆ ಶುಕ್ಲ ಪಕ್ಷದ ಚೌತಿಯಲ್ಲಿ ಬರುವಂಥದ್ದು ಚೌತಿ, ಅವತ್ತು ಗಣಪತಿ ಆರಾಧನೆ. ಆದರೆ ಕೃಷ್ಣ ಪಕ್ಷದ ಚತುರ್ಥಿ ಸಂಧ್ಯಾಕಾಲ ಚಂದ್ರೋದಯ ಕಾಲದಲ್ಲಿ ಯಾವತ್ತು ಚೌತಿ ಇರುತ್ತೋ ಅದನ್ನು ನಾವು ಸಂಕಷ್ಟಹರ ಚತುರ್ಥಿ ವ್ರತ ಅಂಥೇಳಿ ಆರಾಧನೆ ಮಾಡುವಂಥ ರೂಢಿ ಬಂತು. ಪೂರ್ವದಲ್ಲಿ ಕೃತವೀರ್ಯ ಅನ್ನುವಂತಹ ಮಹಾರಾಜ ಇರ್ತಾನೆ. ತುಂಬ ಸಜ್ಜನ, ಧರ್ಮ ಪರಿಪಾಲನೆ ಮಾಡ್ತಾ ಇರ್ತಾನೆ. ವೈಭವೋಪೇತವಾದಂಥ ಜೀವನ. ಅವನ ವೈಭವ ಎಲ್ಲಿಯವರೆಗೆ ಅಂತ ಹೇಳಿದರೆ ಅವನ ಇಡೀ ಅರಮನೆ ಕೂಡ ಬಂಗಾರದ್ದೇ ಆಗಿದೆ. ಅವನು ಮಲ್ಕೊಳ್ಳುವಂಥ ಮಂಚ ಇರ್ಬೋದು. ಮಂದಿರೇ ಯಸ್ಯ ಸಂವರ್ಣೆ ಪರ್ಯಂಕ ಭಾಜನಾನಿ ಚ, ಅವನಿರುವಂತಹ ಅರಮನೆ, ಮಲ್ಕೊಳ್ಳುವಂಥ ಮಂಚ ಪ್ರತಿಯೊಂದು ಬಂಗಾರದ್ದೇ ಆಗಿರುತ್ತೆ ಅವನಿಗೆ. ಯಸ್ಯ 12 ಸಹಸ್ರಾಹ ಬ್ರಾಹ್ಮಣಾಃ ಪಂಕ್ತಿ ಭೋಜನಾಃ, ಪ್ರತಿದಿನ 12,000 ಮಂದಿ ವೈದಿಕೋತ್ತಮರಿಗೆ ಅವನು ಸಂತರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಸತ್ಕರ್ಮಾನುಷ್ಠಾನ, ಯಜನಗಳನ್ನು, ಯಾಗಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅವನಿಗಿದ್ದಂಥ ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ಮಕ್ಕಳಿರುವುದಿಲ್ಲ. ಸಂತತಿಗಾಗಿ ಪುತ್ರಾರ್ಥಂ ಸರ್ವದಾನಾನಿ ವ್ರತಾನಿ ಚ ತಪಾಂಸಿ ಚ, ಎಲ್ಲ ರೀತಿಯಾದಂಥ ಗೋಭೂತಿಲ ಹಿರಣ್ಯಾಜ್ಯಾದಿ ದಶದಾನಗಳು ಅಂತ ಹೇಳ್ತೇವೆ. ಅಂತಹ ದಾನಗಳನ್ನು, ಎಲ್ಲ ರೀತಿಯ ವ್ರತಗಳನ್ನು ಪ್ರತಿಯೊಂದನ್ನು ಮಾಡ್ತಾನೆ. ನಾನಾ ತೀರ್ಥಾನಿ ಕ್ಷೇತ್ರಾಣಿ ಜಗ್ಮತಃ ಪುತ್ರಲಿಪ್ಸಯ, ಯಾವುದೋ ಜನ್ಮದ್ದು ಪಾಪಗಳಿದ್ದರೆ ಅದೆಲ್ಲ ತೊಳೆದೋಗ್ಲಿ ಅಂತ ಹೇಳಿ ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾನೆ. ಏನು ಮಾಡಿದರೂ ಕೂಡ ಅವನಿಗೆ ಸಂತಾನ ಭಾಗ್ಯ ಆಗುವುದೇ ಇಲ್ಲ. ಏನು ಮಾಡೋದು? ಮನುಷ್ಯನಿಗೆ ಯಾವುದೇ ಒಂದು ಕೊರತೆ ಅನ್ನೋದು ಬಂದಾಗ, ಈಗ ವಯಸ್ಸಾದಾಗ ವಯಸ್ಸಿಗೆ ಅನುಗುಣವಾಗಿ ಮದುವೆ ಆಗಲಿಲ್ಲ ಅಂತಂದರೆ ಇದ್ದವರೆಲ್ಲ ಇನ್ನೂ ಮದುವೆ ಆಗಲಿಲ್ವಾ ಅಂತ ಕೇಳೋದು. ಮದುವೆ ಆದಮೇಲೆ ಮಕ್ಕಳಾಗಲಿಲ್ವಾ ಅಂತ ಕೇಳೋದು ಸಮಾಜದ ರೂಢಿ. ಅಯ್ಯೋ ಇಂಥ ಒಳ್ಳೆಯ ರಾಜ, ಅವನಿಗೆ ಮಕ್ಕಳೇ ಆಗಲಿಲ್ವಲ್ಲ, ಇಷ್ಟೊಂದು ಪೂಜೆ ಮಾಡ್ದ, ಪುನಸ್ಕಾರ ಮಾಡ್ದ, ಏನಪ್ಪ ಹಿಂಗಾಗೋಯ್ತು ಅಂತ ಪ್ರಜೆಗಳೆಲ್ಲ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಇವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಏನು ಮಾಡೋದು ಅಂತ ಹೇಳಿ ಒಂದು ದಿವಸ ಸೀದಾ ರಾಜ್ಯಂ ಕೋಶಂಚ ಮುದ್ರಾಂಚ ಜನಂ ಜನಪದಾಂಸ್ತದ ಎಲ್ಲವನ್ನು ಮಂತ್ರಿಗಳಿಗೆ ಒಪ್ಪಿಸ್ತಾನೆ. ರಾಜ್ಯದ ಅಧಿಕಾರವನ್ನೆಲ್ಲ ಒಪ್ಪಿಸಿ ಕಾಡಿಗೆ ಬರ್ತಾನೆ. ತಪಸ್ಸನ್ನು ಮಾಡಿ ಆ ಮುಖಾಂತರ ಭಗವಂತನ ಅನುಗ್ರಹವನ್ನು ಪಡೆದು ಸಂತಾನ ಭಾಗ್ಯವನ್ನು ಪಡಿಬೇಕು ಅಂತ ಕಾಡಿಗೆ ಬರ್ತಾನೆ. ಎಂಥ ತಪಸ್ಸು ಅಂತ ಹೇಳಿದ್ರೆ ಪ್ರಾಯೋಪವೇಶನ ವ್ರತ ಅಂತ ಹೇಳಿದೆ. ಅಂದರೆ ಗಾಳಿ ಮಾತ್ರ ತಗೊಂಡು ಜೀವನ ಉಳಿಸ್ಕೊಂಡು ತಪಸ್ಸನ್ನು ಮಾಡೋದು. ಅಂಥ ತಪಸ್ಸು ಮಾಡ್ತಾನೆ. ಅವನ ಶರೀರದ ಸುತ್ತ ವಲ್ಮೀಕ ಅಂದರೆ ಹುತ್ತ ಬೆಳೆದಿದೆ. ಚಕ್ಷುರು ಮಾತ್ರೇಣ ಲಕ್ಷೌತೋ ದೃಷ್ಟ್ವಾಥ ನಾರದೋ ಮುನಿ, ಅವನ ಚರ್ಮಚಕ್ಷು 2 ಕಣ್ಣುಗಳು ಮಾತ್ರ ಹೊರ ಪ್ರಪಂಚಕ್ಕೆ ಕಾಣಿಸ್ತಾ ಇರುವಂತಹ ಸ್ಥಿತಿಗೆ ಬಂದ್ಬಿಟ್ಟ. ಆ ಮಾರ್ಗವಾಗಿ ನಾರದ ಮಹರ್ಷಿಗಳು ಬರ್ತಾರೆ ಅಲ್ಲಿಗೆ. ನಾರದ ಮಹರ್ಷಿಗಳು ಬಂದವರು, ಅಯ್ಯೋ ಕೃತವೀರ್ಯ, ಇಂಥ ಧರ್ಮಿಷ್ಠ, ಇಂತಹ ಅನುಷ್ಠಾನವಂತ, ಇಷ್ಟೆಲ್ಲ ಯಜನಗಳನ್ನು ದಾನಗಳನ್ನು ಮಾಡಿದವನು ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಅವನ ಶರೀರ ಎಲ್ಲ ಸೊರಗೋಗಿದೆ, ಪ್ರಾಯೋಪವೇಶ, ಆಹಾರ ಇಲ್ವಲ್ಲ, ಬರೀ ಗಾಳಿ ತಗೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಇವನ ಕಷ್ಟನ ಪರಿಹಾರ ಮಾಡಬೇಕು ಅಂತ ಹೇಳಿ ಪಿತೃಲೋಕದ ಕಡೆಗೆ ಬರ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.